ಸಮಾಧಾನ ಪಡಿಸೋದಕ್ಕಾಗಿರುವಂತಹ ಬಂಧನ ಅಂದಿದ್ದಾರೆ. ಪುನೀತ್ ಕೆರೆಹಳ್ಳಿ ವಶಕ್ಕೆ ಪಡೆದಿದ್ದಕ್ಕೆ ಆಕ್ರೋಶ ಸ್ಫೋಟಗೊಂಡಿದೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಇವತ್ತು ಕಾರ್ಯಕರ್ತರು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯ ಬಳಿ ಸೇರೋದಕ್ಕೆ ಕರೆ ನೀಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕರ್ತರು ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ ಬಂಧಿಸಿದ್ದಾರೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಬಳಿ ಸೇರುವಂತೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿರೋದು. ಬೆಳಗ್ಗೆ 7 ಗಂಟೆಗೆ ಠಾಣೆಯ ಮುಂದೆ ಎಲ್ಲರೂ ಕೂಡ ಸೇರಬೇಕು, ಕಾರ್ಯಕರ್ತರು ಅಲ್ಲಿ ಜಮಾವಣೆಗೊಳ್ಳಬೇಕು. ಆ ಮೂಲಕ ಪ್ರತಿಭಟನೆಯನ್ನ ಮಾಡುವಂತ ಈಗ ಎಚ್ಚರಿಕೆಯನ್ನ ನೀಡಲಾಗಿದೆ. ಜೊತೆಗೆ ಆ ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನುವಂತ ಆರೋಪ. ಆದ್ರೆ ಈ ಕಡೆಯಿಂದ ಹೇಳ್ತಾ ಇರೋದು ಯಾವುದೇ ರೀತಿಯ ನೋಟಿಸ್ ಅನ್ನ ಕೂಡ ನೀಡದೆ ಬಂಧನ ಮಾಡಿರೋದು ಇದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇರೋದು. ಪೊಲೀಸರ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸರು ಒತ್ತಡಕ್ಕೆ ಮಾಡಿದ್ರ ಅನ್ನುವಂತ ಪ್ರಶ್ನೆಯನ್ನ ಪುನೀತ್ ಕೆರೆಹಳ್ಳಿ ಕೂಡ ಮಾಡಿದ. ಸಮಾಧಾನ ಪಡಿಸೋದಕ್ಕಾಗಿರುವಂತಹ ಬಂಧನ ಅಂದಿದ್ದಾರೆ. ಪುನೀತ್ ಕೆರೆಹಳ್ಳಿ ವಶಕ್ಕೆ ಪಡೆದಿದ್ದಕ್ಕೆ ಆಕ್ರೋಶ ಸ್ಫೋಟಗೊಂಡಿದೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಇವತ್ತು ಕಾರ್ಯಕರ್ತರು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯ ಬಳಿ ಸೇರೋದಕ್ಕೆ ಕರೆ ನೀಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕರ್ತರು ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ ಬಂಧಿಸಿದ್ದಾರೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಬಳಿ ಸೇರುವಂತೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿರೋದು. ಬೆಳಗ್ಗೆ 7 ಗಂಟೆಗೆ ಠಾಣೆಯ ಮುಂದೆ ಎಲ್ಲರೂ ಕೂಡ ಸೇರಬೇಕು, ಕಾರ್ಯಕರ್ತರು ಅಲ್ಲಿ ಜಮಾವಣೆಗೊಳ್ಳಬೇಕು. ಆ ಮೂಲಕ ಪ್ರತಿಭಟನೆಯನ್ನ ಮಾಡುವಂತ ಈಗ ಎಚ್ಚರಿಕೆಯನ್ನ ನೀಡಲಾಗಿದೆ. ಜೊತೆಗೆ ಆ ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನುವಂತ ಆರೋಪ. ಆದ್ರೆ ಈ ಕಡೆಯಿಂದ ಹೇಳ್ತಾ ಇರೋದು ಯಾವುದೇ ರೀತಿಯ ನೋಟಿಸ್ ಅನ್ನ ಕೂಡ ನೀಡದೆ ಬಂಧನ ಮಾಡಿರೋದು ಇದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇರೋದು. ಪೊಲೀಸರ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸರು ಒತ್ತಡಕ್ಕೆ ಮಾಡಿದ್ರ ಅನ್ನುವಂತ ಪ್ರಶ್ನೆಯನ್ನ ಪುನೀತ್ ಕೆರೆಹಳ್ಳಿ ಕೂಡ ಮಾಡಿದ. ಸಮಾಧಾನ ಪಡಿಸೋದಕ್ಕಾಗಿರುವಂತಹ ಬಂಧನ ಅಂದಿದ್ದಾರೆ. ಪುನೀತ್ ಕೆರೆಹಳ್ಳಿ ವಶಕ್ಕೆ ಪಡೆದಿದ್ದಕ್ಕೆ ಆಕ್ರೋಶ ಸ್ಫೋಟಗೊಂಡಿದೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಇವತ್ತು ಕಾರ್ಯಕರ್ತರು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯ ಬಳಿ ಸೇರೋದಕ್ಕೆ ಕರೆ ನೀಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕರ್ತರು ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ ಬಂಧಿಸಿದ್ದಾರೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಬಳಿ ಸೇರುವಂತೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿರೋದು. ಬೆಳಗ್ಗೆ 7 ಗಂಟೆಗೆ ಠಾಣೆಯ ಮುಂದೆ ಎಲ್ಲರೂ ಕೂಡ ಸೇರಬೇಕು, ಕಾರ್ಯಕರ್ತರು ಅಲ್ಲಿ ಜಮಾವಣೆಗೊಳ್ಳಬೇಕು. ಆ ಮೂಲಕ ಪ್ರತಿಭಟನೆಯನ್ನ ಮಾಡುವಂತ ಈಗ ಎಚ್ಚರಿಕೆಯನ್ನ ನೀಡಲಾಗಿದೆ. ಜೊತೆಗೆ ಆ ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನುವಂತ ಆರೋಪ. ಆದ್ರೆ ಈ ಕಡೆಯಿಂದ ಹೇಳ್ತಾ ಇರೋದು ಯಾವುದೇ ರೀತಿಯ ನೋಟಿಸ್ ಅನ್ನ ಕೂಡ ನೀಡದೆ ಬಂಧನ ಮಾಡಿರೋದು ಇದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇರೋದು. ಪೊಲೀಸರ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸರು ಒತ್ತಡಕ್ಕೆ ಮಾಡಿದ್ರ ಅನ್ನುವಂತ ಪ್ರಶ್ನೆಯನ್ನ ಪುನೀತ್ ಕೆರೆಹಳ್ಳಿ ಕೂಡ ಮಾಡಿದ. ಸಮಾಧಾನ ಪಡಿಸೋದಕ್ಕಾಗಿರುವಂತಹ ಬಂಧನ ಅಂದಿದ್ದಾರೆ. ಪುನೀತ್ ಕೆರೆಹಳ್ಳಿ ವಶಕ್ಕೆ ಪಡೆದಿದ್ದಕ್ಕೆ ಆಕ್ರೋಶ ಸ್ಫೋಟಗೊಂಡಿದೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು.
ಇವತ್ತು ಕಾರ್ಯಕರ್ತರು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ. ಬನ್ನರ್ಘಟ್ಟ ಪೊಲೀಸ್ ಠಾಣೆಯ ಬಳಿ ಸೇರುವುದಕ್ಕೆ ಕರೆ ನೀಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕರ್ತರು ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ ಬಂಧಿಸಿದ್ದಾರೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಬಳಿ ಸೇರುವಂತೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿರೋದು. ಬೆಳಗ್ಗೆ 7 ಗಂಟೆಗೆ ಠಾಣೆಯ ಮುಂದೆ ಎಲ್ಲರೂ ಕೂಡ ಸೇರಬೇಕು ಕಾರ್ಯಕರ್ತರು, ಅಲ್ಲಿ ಜಮಾವಣೆಗೊಳ್ಳಬೇಕು. ಆ ಮೂಲಕ ಪ್ರತಿಭಟನೆಯನ್ನ ಮಾಡುವಂತ ಈಗ ಎಚ್ಚರಿಕೆಯನ್ನ ನೀಡಲಾಗಿದೆ. ಜೊತೆಗೆ ಆ ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನುವಂತ ಆರೋಪ. ಆದರೆ ಈ ಕಡೆಯಿಂದ ಹೇಳ್ತಾ ಇರೋದು ಯಾವುದೇ ರೀತಿಯ ನೋಟಿಸ್ ಅನ್ನ ಕೂಡ ನೀಡದೆ ಬಂಧನ ಮಾಡಿರೋದು ಇದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇರೋದು. ಪೊಲೀಸರ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸರು ಒತ್ತಡಕ್ಕೆ ಮಾಡಿದ್ರ ಅನ್ನುವಂತ ಪ್ರಶ್ನೆಯನ್ನ ಖುದ್ದು ಪುನೀತ್ ಕೆರೆಹಳ್ಳಿ ಕೂಡ ಮಾಡಿದ. ಸಮಾಧಾನ ಪಡಿಸೋದಕ್ಕಾಗಿರುವಂತಹ ಬಂಧನ ಅಂದಿದ್ದಾರೆ. ಪುನೀತ್ ಕೆರೆಹಳ್ಳಿ ವಶಕ್ಕೆ ಪಡೆದಿದ್ದಕ್ಕೆ ಆಕ್ರೋಶ ಸ್ಫೋಟಗೊಂಡಿದೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಇವತ್ತು ಕಾರ್ಯಕರ್ತರು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ. ಬನ್ನರ್ಘಟ್ಟ ಪೊಲೀಸ್ ಠಾಣೆಯ ಬಳಿ ಸೇರುವುದಕ್ಕೆ ಕರೆ ನೀಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕರ್ತರು ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ ಬಂಧಿಸಿದ್ದಾರೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಬಳಿ ಸೇರುವಂತೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿರೋದು. ಬೆಳಗ್ಗೆ 7 ಗಂಟೆಗೆ ಠಾಣೆಯ ಮುಂದೆ ಎಲ್ಲರೂ ಕೂಡ ಸೇರಬೇಕು ಕಾರ್ಯಕರ್ತರು, ಅಲ್ಲಿ ಜಮಾವಣೆಗೊಳ್ಳಬೇಕು. ಆ ಮೂಲಕ ಪ್ರತಿಭಟನೆಯನ್ನ ಮಾಡುವಂತ ಈಗ ಎಚ್ಚರಿಕೆಯನ್ನ ನೀಡಲಾಗಿದೆ. ಜೊತೆಗೆ ಆ ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನುವಂತ ಆರೋಪ. ಆದರೆ ಈ ಕಡೆಯಿಂದ ಹೇಳ್ತಾ ಇರೋದು ಯಾವುದೇ ರೀತಿಯ ನೋಟಿಸ್ ಅನ್ನ ಕೂಡ ನೀಡದೆ ಬಂಧನ ಮಾಡಿರೋದು ಇದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇರೋದು. ಪೊಲೀಸರ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸರು ಒತ್ತಡಕ್ಕೆ ಮಾಡಿದ್ರ ಅನ್ನುವಂತ ಪ್ರಶ್ನೆಯನ್ನ ಖುದ್ದು ಪುನೀತ್ ಕೆರೆಹಳ್ಳಿ ಕೂಡ ಮಾಡಿದ. ಸಮಾಧಾನ ಪಡಿಸೋದಕ್ಕಾಗಿರುವಂತಹ ಬಂಧನ ಅಂದಿದ್ದಾರೆ. ಪುನೀತ್ ಕೆರೆಹಳ್ಳಿ ವಶಕ್ಕೆ ಪಡೆದಿದ್ದಕ್ಕೆ ಆಕ್ರೋಶ ಸ್ಫೋಟಗೊಂಡಿದೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಇವತ್ತು ಕಾರ್ಯಕರ್ತರು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ. ಬನ್ನರ್ಘಟ್ಟ ಪೊಲೀಸ್ ಠಾಣೆಯ ಬಳಿ ಸೇರುವುದಕ್ಕೆ ಕರೆ ನೀಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕರ್ತರು ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ ಬಂಧಿಸಿದ್ದಾರೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಬಳಿ ಸೇರುವಂತೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಡದೆ ಬಂಧಿಸಿರೋದು. ಬೆಳಗ್ಗೆ 7 ಗಂಟೆಗೆ ಠಾಣೆಯ ಮುಂದೆ ಎಲ್ಲರೂ ಕೂಡ ಸೇರಬೇಕು ಕಾರ್ಯಕರ್ತರು, ಅಲ್ಲಿ ಜಮಾವಣೆಗೊಳ್ಳಬೇಕು. ಆ ಮೂಲಕ ಪ್ರತಿಭಟನೆಯನ್ನ ಮಾಡುವಂತ ಈಗ ಎಚ್ಚರಿಕೆಯನ್ನ ನೀಡಲಾಗಿದೆ. ಜೊತೆಗೆ ಆ ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ದಾರೆ. ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಅನ್ನುವಂತ ಆರೋಪ. ಆದರೆ ಈ ಕಡೆಯಿಂದ ಹೇಳ್ತಾ ಇರೋದು ಯಾವುದೇ ರೀತಿಯ ನೋಟಿಸ್ ಅನ್ನ ಕೂಡ ನೀಡದೆ ಬಂಧನ ಮಾಡಿರೋದು ಇದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇರೋದು. ಪೊಲೀಸರ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪೊಲೀಸರು ಒತ್ತಡಕ್ಕೆ ಮಾಡಿದ್ರ ಅನ್ನುವಂತ ಪ್ರಶ್ನೆಯನ್ನ ಖುದ್ದು ಪುನೀತ್ ಕೆರೆಹಳ್ಳಿ ಕೂಡ ಮಾಡಿದ. ಜೀಪ್ ಬರಬೇಕು